ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕಜ್ಜಾಯ ಅಂದರೆ ಇಷ್ಟ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ತಗೊಂಡು 3 ದಿನ ನೆನೆಸಿ ಅದನ್ನು ಒಣಗಿಸಿ ಇಟ್ಟಿದ್ದೀನಿ. ಅದನ್ನು ಇವಾಗ ಒಂದು ಮಿಕ್ಸಿ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಅದು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಜರಡಿಯಿಂದ ಅದನ್ನು ಒಣಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು 4ರಿಂದ 5 ಏಲಕ್ಕಿ ತಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ kg ಬೆಲ್ಲ ತಗೊಂಡು 1 ಕಪ್ಪಷ್ಟು ನೀರು ಹಾಕಿ ಅದನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಕಾದ್ಮೇಲೆ ಒಂದು ಬಾಣಲಿಗೆ ಅದನ್ನು ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ 2 ಸ್ಪೂನಷ್ಟು ಗಸಗಸೆ ತಗೊಂಡು ಹುರ್ಕೊತಾ ಇದ್ದೀನಿ. ಗಸಗಸೆ ಹುರ್ಕೊಂಡ್ಮೇಲೆ ನೆಕ್ಸ್ಟು 2 ಸ್ಪೂನಷ್ಟು ಎಳ್ಳು ತಗೊತಾ ಇದ್ದೀನಿ. ಅದನ್ನು ಹುರ್ಕೊಂಡು ಎರಡನ್ನು ಎತ್ತಿಟ್ಕೊತೀನಿ. ಎಳ್ಳು ಮತ್ತು ಗಸಗಸೆ. ಈಗ ಪಾಕನ ಕುದಿಯೋದಕ್ಕಿಡ್ತೀನಿ. ಅದು ಚೆನ್ನಾಗಿ ಪಾಕ ಬರಬೇಕು. ಅದಕ್ಕೆ ನಾನು ಏನು ಹುರಿದಿಟ್ಕೊಂಡಿದ್ನೋ ಗಸಗಸೆ ಮತ್ತು ಎಳ್ಳನ್ನು ಹಾಕಿ ಮತ್ತೆ ಕುದಿಸ್ತೀನಿ. ಪಾಕ ಹೇಗೆ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನೀರು ತಗೊಂಡು ನೋಡಿ ಈ ಥರ ಅದಕ್ಕೆ ನೀರಿಗೆ ಹಾಕಿದ್ರೆ ಈ ಥರ ಬರಬೇಕು. ಅದಾಗಿದೆ ಅಂತ ಆದಮೇಲೆ ಅದಕ್ಕೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಆ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟು ಬರಬಾರ್ದು. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಚೆನ್ನಾಗಿ ಎಲ್ಲ ಕುದ್ದು ಆದಮೇಲೆ ನಾನು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ರೆಡಿಯಾಗಿ ಅದನ್ನು 2 ಅವರ್ ನಾನು ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನು ಕೈಯಲ್ಲಿ ಉಂಡೆಯಾಗಿ ಮಾಡಿಕೊಂಡು ಅದನ್ನು ತಟ್ಟಿ ರೆಡಿ ಮಾಡಿಟ್ಕೊತೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟು ಅದು ಕಾದಿದೆ. ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಕಜ್ಜಾಯನ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಕಪ್ಪಗಾಗಿ ಸೀದೋಗ್ಬಿಡುತ್ತೆ. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದರಲ್ಲಿ ಎಣ್ಣೆ ತುಂಬ ಇರುತ್ತೆ. ಅದನ್ನು ನೀಟಾಗಿ ಎಲ್ಲ ಸೋಸ್ಕೊಂಡು ತಕ್ಕೋಬೇಕು. ನೋಡಿ ಈ ಥರ ಬರೋವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಕ್ಕೋಬೇಕು. ಸಿಹಿಯಾದ ಕಜ್ಜಾಯ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.